ಅಂದರೆ ನಿಮಗೆ ಇದೆಲ್ಲ ಮಾಡಬೇಕಾದ್ರೆ ಈಗ ಸಾಮಾನ್ಯವಾಗಿ ನೀವು ಇಲ್ಲಿ ಹಳ್ಳಿಲಿ ಬದುಕ್ತಾ ಇದ್ದೀರಾ, ನಿಮ್ಮದೇ ಒಂದು ಜೀವನ ಇದೆ, ಇದೆಲ್ಲ ಇದ್ರ ಮಧ್ಯೆ ಇದ್ದಕ್ಕಿದ್ದಂಗೆ ಸಿನಿಮಾ ಅಂತ ಒಂದು ತಂಡ ಬಂತು, ಸಿನಿಮಾದ ಒಳಗಡೆ ಕೆಲಸ ಮಾಡೋದು 2 ತಿಂಗಳು ಹಂಗೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ಆಗ ಮಾದಪ್ಪರು ಹೇಳ್ತಿದ್ದಂಗೆ ಹೆಂಗೆ ಫೇಸ್ ಮಾಡಿದ್ರಿ ಎಲ್ಲರನ್ನೂ? ಸರ್ ಮಾಡಬೇಕಾಗಿತ್ತು ಸರ್, ಅದು ಒಂದು ಕಮಿಟ್ಮೆಂಟ್ ಅಂತೀವಲ್ಲ ಸರ್, ನಮ್ಮ ಸರ್ ಫ್ರೆಂಡ್ ನಾವು ಒಪ್ಕೊಂಡ್ಬಿಟ್ಟಿನಿ ಮಾಡ್ತೀವಿ, ಅದು ಏನಾದ್ರು ನಿಗಿಸ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿನಿ. ಅದು ಎಷ್ಟ ಕಷ್ಟ ಅಲ್ಲಿ ನಂದು ನಿಂತ್ರೆ ಅದು ಕಷ್ಟ ಆದ್ರೂ ಮಾಡ್ಬೇಕಂತ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ವಿ ಸರ್. ಅದು ಕಮಿಟ್ಮೆಂಟ್ ಪ್ರಕಾರ ನಾವು ಅದನ್ನ ನಿಭಾಯಿಸಿದ್ವಿ ಸರ್. ಡೈರೆಕ್ಟರ್ ನಿಮ್ಮ ಬಗ್ಗೆ ಹೇಳ್ತಾ ಭಾರಿ ಇದಾಗ್ಬಿಟ್ಟಿದ್ರು, ನನಗೆ ಒಂಥರ ಮೈ ಜುಮ್ ಅಂದ್ಬಿಡ್ತು, ಹಿಂಗೂ ಇರ್ತಾರ ಗುರು ಅಂತ. ಇಲ್ಲ ಇವತ್ತೇನ್ರ ಅದು ಸಿನಿಮಾ ಯಶಸ್ ಕಾಣ್ತು, ಅಭಿ ಅವ್ರ ಮುಂದೆ ಏನಾರ ಸ್ಟಾರ್ ಡೈರೆಕ್ಟರ್ ಆದ್ರಂದ್ರ ರಾಜು ಅವ್ರ ಶ್ರಮ ಅವ್ರಿಗೆ ಸಪೋರ್ಟ್ ಭಾಳ ಐತ್ರಿ. ನೆನಸ್ತಾರ ಅವ್ರಿ. ನನಗ ನಾನೇನ್ರಿ ನಾವು ಕಾಮನ್ ಫ್ರೆಂಡ್ ರೀ, ಮಾತಾಡ್ತೀವಿ ನಾವು ತಾಸ್ ಗಂಟ್ಲೇನು ಮಾತಾಡ್ತೀವ್ರಿ. ಮಾತಾಡಿದಾಗ ಅವ್ರು ರಾಜೋನವ್ರ ವಿಷಯ ತೆಗದ್ರ ಅಂದ್ರ ಹಂಗ ರಾಜೋನವ್ರ ವಿಷಯನ ಹೇಳ್ತಿರ್ತಾರ. ಅಂತ ವ್ಯಕ್ತಿ ಎಲ್ಲಿ ಸಿಗಕ್ ಸಾಧ್ಯ ಐತಿ ಮಾತಾಡ್ತಾರೆ. ಅಷ್ಟು ಅವ್ರು ಡೆಡಿಕೇಟೆಡ್ ಮಾಡ್ಕೇಟೆ ನಮಗ ಅಷ್ಟೊಂದು ಹೆಲ್ಪ್ ಮಾಡಿದ್ರು, ಬರೀ ಒಂದ್ ಮಾತು ಹೇಳಿದ್ದಕ್ಕ ಅಂತವ್ರನ್ನ ಎಲ್ಲಿ ಸಿಗಲ್ ಬಿಡಪ್ಪ ಅಂತ. ಈ ಬೇರೆ ಬೇರೆ ಕಲಾವಿದರು ಅವರು ಟೆಕ್ನಿಷಿಯನ್ಸು ಕಲಾವಿದರೆಲ್ಲ ಬಂದಾಗ ಎಲ್ಲ ನೀವೇ ನಿಭಾಯಿಸಿರ್ತೀರ, ಹತ್ತರಿಂದ ನೋಡಿರ್ತೀರ. ಅವ್ರು ಅಷ್ಟು ಬೆಂಗಳೂರಿಂದ ಎಲ್ಲ ಬಂದು ಇಲ್ಲಿ ಇದ್ದು ಕೆಲಸ ಮಾಡಿದ್ದು ಅವ್ರಗಳದ್ದು ಹೆಂಗಿತ್ತು ಸರ್? ಎಲ್ಲರೂ ಕೋಆಪರೇಟಿವ್ ಇದ್ರಿ ಸರ್. ನಾವು ಎಲ್ಲ ಅವ್ರನ್ನ ಟಿವಿಯಾಗಿ ನೋಡ್ತಿದ್ವಿ ಸರ್, ರಿಯಲ್ ಆಗಿ ನೋಡಿದಾಗ ನಮಗೂ ಒಂದಿಟ್ಟು ಖುಷಿ ಸರ್, ರಿಯಲ್ ಆಗಿ ನೋಡಿದ್ವಿ ಅನ್ನೋದು. ಮುಂದೆ ಹಿಂಗೆ ನಡ್ಕೋತ ಹೋಗೋಣ. ಹಾಂ, ರಿಯಲ್ ಆಗಿ ನೋಡಿ ಅನ್ನೋದು ಒಂದು ಖುಷಿ ಸರ್. ಸ್ವಲ್ಪ ಭಾವನಾತ್ಮಕ ರೀ. ಈಗ ನೋಡ್ರಿ, ಯಾರ ಕಲಾವಿದ್ರು ಸಿನಿಮಾದ ಮಾಡಿದವ್ರಿದ್ರ ಇಂಥ ಸೀನ್ ಐತ್ ನೋಡಿಂದ ಅವಂಗ ಚಪ್ಲಿಲೆ ಹೊಡಿಬೇಕಂದ್ರ ಹೊಡೆದ್ ಬಿಡ್ತಿದ್ರಿ. ಅವ್ರಿಗೇನದು ಕಾಮನ್ ಅದ. ಈಗ ಆದ್ರೆ ಇಲ್ಲಿ ನೋಡ್ರಿ, ಅದ ಸಿನಿಮಾದಾಗ ಹೊಡೆದವ್ರ ಯಾಕೆ ಮಾಡಂದ್ರ ಹೊಡ್ಯಾಕ ಅವಂಗ ಮನಸ್ಸಿಲ್ಲ. ಈ ತರ ಮಂದಿರಿ ನಾವು. ರಿಯಲ್ ಹೊಡಿ ಅಂದ್ರೆ ಒಂದು ಇನ್ಸಿಡೆಂಟ್ ಸರ್, ಜಹಾಂಗೀರ್ ಸರ್ನ ಅಲ್ಲಿ ಧಾರಾವಾಹಿ ಬರ್ತಿತ್ತಲ್ಲ ಸರ್, ಅದು ಯಾವ್ದೋ ಒಂದು ಸಿಲಿಲಲ್ಲಿ ಅಲ್ಲ ಸರ್, ರಾಮಾಚಾರಿ ಅದನ್ನ ಸಾಯಂಕಾಲ ನೋಡ್ರಿ ಸರ್ ಹೆಣ್ಮಕ್ಳು. ಬೆಳಗ್ಗೆ ಮತ್ತೆ ಯಾವ್ದಾರ ಸಂಧ್ಯಾ ಜಹಾಂಗೀರ್ ಸರ್ ಶೂಟಿಂಗ್ ಮಾಡಕ್ ಹೋದ್ಕೊಳ ನಿನ್ನೆ ಅಲ್ಲಿ ಏನ್ ಇನ್ಸಿಡೆಂಟ್ ನಡೀತು ಅವ್ರ ಜೋಡಿ ಮಾತಾಡ್ತಿದ್ರಿ ಸರ್ ಎಲ್ಲ ಜನ. ಸರ್ ನಿನ್ನೆ ನಿಮ್ ನೋಡಿದ್ವಿ ಹಿಂಗ್ ಮಾಡಿದ್ರಲ್ಲ ನೀವು ಅಂತಂದು ಅವ್ರ ಜೋಡಿ ಕ್ಲೋಸ್ ಆಗಿ ಎಲ್ಲ ಹೆಣ್ಮಕ್ಳು ಮಾತಾಡ್ತಿದ್ರಿ ಸರ್. ಅಲ್ಲಿ ಟಿವಿಯಾಗಿ ನೋಡಿದವ್ರ ಇಲ್ಲಿ ಬೆಳಗ್ಗೆ ರಿಯಲ್ ಆಗಿ ನೋಡಿಬಿಟ್ರೆ ಎಲ್ಲ ಹೆಣ್ಮಕ್ಳು ಭಾಳ ಸರ 2 ಕಿಲೋಮೀಟರ್ ನಡ್ಕೋತ ಬಂದ್ರು ಅವರು. ಪಾಪ ನಡಿಯಪ್ಪ ನಿಮ್ಮ ಜೊತೆ ನಾವು ಬರ್ತೀನಿ ನೋಡ್ರಿ ಅಂತಂದ್ರೆ ಅದು ಇಂಥ 2 ಕಿಲೋಮೀಟರ್ ಬಿಸಿಲ ಸರ್. ಇದು ಬೇಸಿಗೆ ಅಲ್ಲ ಸರ್, ಇನ್ನು ಬೇಸಿಗೆ ಒಳಗೆ ಯಾವ ರೀತಿ ಇರುತ್ತೆ ನೋಡಿ ಸರ್ ಬಿಸಿಲು. ಈಗ ಬಿಸಿಲ ತಕಲತ್ತಿಲ್ಲ ಸರ್, ಇದು ಇನ್ನ ಸ್ಟಾರ್ಟ್ ರೀ. ಈಗ 1-2 ಸುಮಾರು ಮತ್ತೆಲ್ಲ ನೆಲ ಸತಕರ ಕಾದಿರ್ತೈತ್ರಿ. ಮ್ಯಾಗನು ಬರತ್ ಕಾದಿದ್ರಿ, ಕೆಳಗಿಂದನು ಮ್ಯಾಕ್ ಇದು ಬರತ್ರಿ, ತಾಪ್ ರೀ. ಏನ್ರಿ ಇಂತ ಬಿಸಿಲಾಗ ಅವರು ಮಾಡಿದ್ ನೋಡಿದ್ರ ಅದನ್ನ ನೋಡಿಲ್ರಿ ಅಗಾಳೆ ನಮ್ಮ ಊರನ್ನವ್ರು ಪ್ರತಿಯೊಬ್ಬರು ಕೇಳ್ರಿ ನೀವು ಮೊದಲ ಅದ ಸಿನಿಮಾಗೆ ಎಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಮನೋಭಾವನೆ. ಹೌದೌದು, ಎಲ್ಲರೂ ಅದನ್ನ ಅಷ್ಟು ಬಿಸಿಲಿತ್ತ. ಆ ಬಿಸಿಲಲ್ಲಿ ಈ ಕಡೆ ಬನ್ನಿ, ಬಿಸಿಲು ಇರ್ತೈತಿ. ಬಿಸಿಲು ನಮಗ್ ಕಾಮನ್ ರೀ. ಕಾಮನ್ ಅಂದ್ರೆ ಏನ್ರಿ, ಬಿಸಿಲ ನಿಂದ್ರಂಗಿಲ್ರಿ ನಾವು. ಈ ದಿನದಾಗ ಏನು ಕೆಲಸ ಇರಂಗಿಲ್ರಿ, ಎಲ್ಲ ರಾಶಿ ಗೀಸಿ ಎಲ್ಲ ಸುಗ್ಗಿ ಮುಗಿಯಾಕ ಬಂದಿರ್ತಾವ್ರಿ. ಮುಗಿಸ್ಕೇಟ್ ಆರಾಮ್ ಅಲ್ಲಿ ಕಟ್ಟಿ ಮಕ್ಕೊಂತಿರಲ್ರಿ ಅಗಾಳೆ, ನ್ಯಾಳ ನೋಡ್ಕೇಟ್ ಆರಾಮ್ ರೆಸ್ಟ್ ಮಾಡ್ತಿರ್ತೀರಿ. ಆದ್ರ ಅವ್ರು ಬಿಸಿಲಾಗ ನಿಂತು ಮಾಡ್ಬೇಕಲ್ರಿ, ಅದನ್ನ ನೋಡ್ಕೇಟ್ ಎಲ್ಲ ಹವಾರಿ ಬಿಟ್ರಿ. ಇಡೀ ಊರನ್ ಜನ ಹವಾರಿ. ಏನ್ ನಮ್ ದಗದ್ ಬಾಳ ಅಂದ್ರ ನಾವು ಜೋಳ ಕಿತ್ತೋದು ಕಡ್ಲಿ ಕಿತ್ತಿರ್ತಾರೆ, ನಸಿನಾಗ ಹೋಗ್ತಿವ್ರಿ. ಬಿಸಿಲು ಬರ್ತಲೇ ಬಂದ್ಬಿಡ್ತೀವಿ ಮನಿಗೆ. ಹೌದ್ರಾ? ಅವ್ರ ಇವ್ರು ಹಂಗಲ್ಲಲ್ರಿ, ಮುಂಜಾನೆ ಚಲೋ ಮಾಡಿದವ್ರು ರಾತ್ರಿ ತನನು ಹಂಗ. ಅದು ಬಿಸಿಲು ಇರ್ಲಿ ಚಳಿ ಇರ್ಲಿ ಏನಿದ್ರು ಬಂದ್ ಕೇಟೆ ಏಕ್ಸಿ ನಿಂತು ಮಾಡೋದಂತೇಳಿ ಅಂದ್ರ ಇವ್ರಷ್ಟು ಕೆಲಸ ವಾಜ್ಯ ನಮ್ದಾಗಲ್ಲ ಅಂತೇಳಿ ಅನ್ಕೊಂಡ್ರಿ. ಎಲ್ಲ ಅಷ್ಟು ಪರಿಶ್ರಮ ಜೀವಿಗಳ್ರಿ ಅವ್ರು. ಪಾಪ ಸಿನಿಮಾ ಇಂಡಸ್ಟ್ರಿ ಅವರು ವಿಚಾರ ಮಾಡ್ಬೇಕ್ರಿ ಅವ್ರ ಬಗ್ಗೆ. ನಾಳೆ ಇನ್ನೂ ಬಡತನದೊಳಗೆ ಇರ್ತಾರ್ರಿ ಅವರು. ಸಣ್ಣ ಕಲಾವಿದರಾಗಿರ್ಬೋದು ಅಥವಾ ಸಿನಿಮಾ ಕಾರ್ಮಿಕರಾಗಿರ್ಬೋದ್ರಿ. ಅಂಥವ್ರಿಗೆ ಒಂದೇನೋ ಒಂದು ಸಂಸ್ಥೆ ಮಾಡ್ಕೇಟೆ ಅವ್ರ ಮುಂದಿನ ಜೀವನಕ್ಕೆ ಏನೋ ಒಂದಿಷ್ಟು ಪೆನ್ಷನ್ ಗತ್ತರ್ಗ ಅವ್ರಿಗೆ ಸಿಗ್ಲಿ ಅನ್ನೋ ಅಂಥದ್ದು ಒಂದು ಏನಾರ ಯೋಜನೆ ಮಾಡ್ಕೊಂಡು ಕೇಟ್ ಸಿಗೋಂಗ್ ಮಾಡ್ಬೇಕ್ರಿ ಅವ್ರಿಗೆ. ನೋಡಿ, ನೀವು ಹತ್ರದಿಂದ ಸಿನಿಮಾ ನೋಡಿ ಎಷ್ಟು ಯೋಚನೆ ಮಾಡಿದಿರ ನೀವುಗಳು. ಅಲ್ರಿ ಕರ್ನಿಗ ದೊಡ್ಡ ಸ್ಟಾರ್ ರೀ, ಸಾವಿರಾರು ಕೋಟಿ ಗಂಟ್ಲೆ ದುಡ್ಡು ಮಾಡಿಬಿಡ್ತಾರ್ರಿ. ತಮ್ಮ ಮಕ್ಕಳು ಮೊಮ್ಮಕ್ಕಳು ಅಲ್ಲ, ಅವರು ಇಡೀ ವಂಶನ ತಿಂದು ಕುಂತ ತಿಂದ್ರು ಅವ್ರಿಗೇನು ಕಡಿಮೆ ಆಗಂಗಿಲ್ಲ. ಅದ್ರ ಪಾಪಿ ಕಲಾವಿದರು ಮತ್ತೆ ಬಡ ಕಲಾವಿದರು ಅಂತೇಳಿ ಕರಿತೀವಿ. ಅವ್ರು ಸೈಡ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಸಿನಿಮಾ ಕಾರ್ಮಿಕರಾಗಿರ್ಬೋದು, ಎಷ್ಟೊಂದು ಶ್ರಮ ಪಡ್ತಾರ್ರಿ ಅವ್ರು. ಎಷ್ಟೊಂದು ಶ್ರಮ ಪಡ್ತಾರ. ಅವ ಹೀರೋ ಆಗಿ ಮೆರಿಬೇಕಾದ್ರೆ ಇವ್ರ ಶ್ರಮ ಸಾಕಷ್ಟು ಇರ್ತೈತಿ. ಮತ್ತೆ ಇವ್ರ ಜೀವನ ಒಂದ್ ನೆಮ್ಮದಿಯುತ ಜೀವನ. ಇವ್ರಿಗೇನೋ ವೈಭವ ಜೀವನ ಬೇಕಾಗಿಲ್ಲ, ಒಂದ್ ನೆಮ್ಮದಿಯುತ ಜೀವನ. ಏನೋ ಅನಾರೋಗ್ಯ ಆದಾಗ ಒಂದ್ ಚಿಕಿತ್ಸೆ ಆಗಿರ್ಬೋದು ಅಥವಾ ಅವ್ರ ದೈನಂದಿನ ಜೀವನ ನಡೆಯಕ ಏನೋ ಒಂದಿಷ್ಟು ಹಣಕಾಸಿನ ನೆರವಾಗಿರ್ಬೋದು, ಈ ತರ ಎಲ್ಲ ಅವ್ರಿಗೆ ವ್ಯವಸ್ಥೆ ಮಾಡ್ಬೇಕ್ರಿ ಇಂಡಸ್ಟ್ರಿ ಅವ್ರು. ಈಗ ತಾವ ದೊಡ್ಡ ಸ್ಟಾರ್ಗಳು ತಾವ ರಿಚ್ ಆಗಿ ತಾವ ದೊಡ್ಡ ಮೆರೆಯೋದಲ್ರಿ, ಮಾನವೀಯತೆ ಇಟ್ಕೊಂಡು ಕೇಟ್ ಅದೊಂದು ಯೋಜನೆ ಮಾಡ್ಬೇಕು ದೊಡ್ಡ ಹೀರೋಗಳು. ನೀವುಗಳು ಪಾಪ ಅಂದರೆ ನನಗೆ ನೋಡಿ, ಇವರೆಲ್ಲ ಎಷ್ಟು ಹಳ್ಳಿ ಜನ
ಮತ್ತು ಇಲ್ಲಿ ಆ ಕಲಾವಿದರು ತಂತ್ರಜ್ಞರು ಅವ್ರು ಕೆಲಸ ಮಾಡಿದ್ದು ಮತ್ತು ಅವ್ರ ಜೊತೆಗಿನ ಒಡನಾಟ, ಅವರ ಪರಿಸ್ಥಿತಿ, ಅವರ ಜೀವನ ಇವ್ರಿಗೆ ಅರ್ಥ ಆಗಿದೆ. ನಿಜಾಗ್ಲೂ ನೋಡಿವಲ್ರಿ ಬಿಸಿಲಾಗ ಅವ್ರು ದುಡಿಯಾದ್ರಿ, ಇಲ್ಲ ಬಿಸಿಲಾಗ ಕೆಲಸ ಮಾಡೋದ್ ನೋಡಿವ್ರಿ. ಅಷ್ಟ್ ದುಡಿತಾರ ಅಂತ ಹೇಳಂದ್ರ ಮತ್ತ ಅವ್ರಿಗೆ ಆ ಬೆವ್ರಿಗೆ ತಕ್ಕಂಗ ಪ್ರತಿಫಲ ಇರ್ಬೇಕು. ಹೌದು ಹೌದಿಲ್ರಿ? ಈಗೇನೋ ಇರ್ತೈತ್ ಬಿಡ್ರಿ, ಈಗೇನೋ ಅವ್ರಿಗೆ ಸಂಬಳ ಕೊಡ್ತಾರ, ಊಟ ಕೊಟ್ಟು ಕೇಟ ಎಲ್ಲ ಮಾಡ್ತಾರ. ಆದ್ರ ಅವ್ರು ನಾಳೆ ಏನೋ ಅನಾರೋಗ್ಯಕ್ಕೀಡಾಗ್ಲಿ ಅಥವಾ ಏನೋ ಒಂದು ಅಂಗವಿಕಲಕ್ಕೆ ಒಳಗಾಗದ್ರಿ, ಅವ್ರ ವೃದ್ಧಾಪ್ಯ ಬರ್ಲಿ, ಅವಾಗ ದುಡ್ಯಾಕ್ ಹಾಕಿರಂಗಿಲ್ಲ ಅವ್ರಿಗೆ. ಹೌದ್ರಾ? ಮತ್ತ ಅವ್ರು ಜೀವನ ನಡಿಬೇಕಲ್ರಿ, ಜೀವನ ನಿರ್ವಹಣೆ ಆಗ್ಬೇಕಲ್ರಿ. ಈಗ ಅವ್ರು ನಮ್ಕೊಂಡ್ ಕುಟುಂಬ ಇರ್ತೈತಿ, ಏನಾರ ಕೌಟುಂಬಿಕ ಇದು ಇರ್ತಾವ. ಅವ್ರ ಅಗತ್ಯಗಳಿಗೆ ಸ್ವಲ್ಪ ಸರ್ಕಾರ ಆಗಿರ್ಬೋದು, ಮುಖ್ಯವಾಗಿ ಸಿನಿಮಾ ಇಂಡಸ್ಟ್ರಿ ಅವ್ರು ಸ್ಪಂದನೆ ಮಾಡ್ಬೇಕ್ರಿ. ಅವ್ರಿಗೆ ಅವಕಾಶಗಳು ಕರೆಕ್ಟಾಗಿ ಸಿಕ್ಕಿದ್ರೆ ಎಲ್ಲ ಆಗುತ್ತೆ. ಅದೊಂದು ಸರ್, ಇದು ಗ್ರಾಮದವ್ರು ಸರ್ ಒಂದೊಂದು ಮನೆಯವರು ಒಂದೊಂದು ದಿನ ಊಟ ಇಟ್ಕೊಂತಿದ್ರು ಸರ್. ಎಲ್ಲ ಫಿಲ್ಮ್ ಅವ್ರಿಗೆ ಕಾರ್ಮಿಕರಿಗೆ ಸರ್ ಎಲ್ಲ ಒಬ್ಬಟ್ಟು ಅವ್ರಿಗೆ ಏನ ಹಬ್ಬದ ಊಟ ಯಾವ ರೀತಿ ಮಾಡ್ತೀವಿ ಆ ರೀತಿ ಹಬ್ಬದ ಊಟ ಮಾಡಿ ಮನ್ಯಾಗ ಮಂದಿಗಳನ್ನ ಮತ್ತು ಅವ್ರದ್ದು ಸಂಬಂಧಿಕರನ್ನ ಬೀಗರು ಬೀಜರು ಅವ್ರನ್ನ ಕರೆಸಿ ಅವ್ರನ್ನ ಕಲಾವಿದರ ಮನೆ ಕರೆಸಿ ಅವ್ರಿಗೆ ಊಟ ಹಾಕಿಸಿ ಸರ್. ಅಂಥದ್ದೆಲ್ಲ ಭಾಳ ಮಾಡಿದ್ರು ಸರ್ ಇಲ್ಲೆಲ್ಲ. ಇಲ್ಲ ಹೇಳ್ತಾ ಇದ್ರು ಅಂದರೆ ಒಬ್ಬೊಬ್ಬರು ಒಂದೊಂದು ದಿನ ಕರೆಯೋರು ಊಟಕ್ಕೆ ಅಂತ. ಟೆಕ್ನಿಷಿಯನ್ಸ್ ಎಲ್ಲ ಊಟ ಮಾಡಿಬಿಟ್ಟು ನಮ್ಮ ಜೀವನ ಸಾರ್ಥಕ ಆಯಿತು ಅಂದರೆ ಈ ಥರ ಒಂದು ಪ್ರೀತಿ, ಈ ಥರ ಒಂದು ವಿಶ್ವಾಸದ ಊಟ ಯಾರಿಗೂ ಸಿಗಲ್ಲ, ಈ ಥರದ್ದೊಂದು ಸಿಕ್ತಲ್ಲ ಅಂತ. ಅದನ್ನೇ ಅಂದ್ರೆ ಸಿದ್ದಣ್ಣ ಫೋನ್ ಕ್ರೇನ್ ಸಿದ್ದಣ್ಣ ಅಂತದ್ರಿ. ಅವ್ರು ಫೋನ್ ಯಪ್ಪ ನಿಮ್ಮ ಕ್ರೇನ್ ಸಿದ್ದಣ್ಣ, ಕ್ಯಾಮ್ರಾಮ್ಯಾನು ಶಿವಸೇನಾ, ಆರ್ಟ್ ಮಲ್ಲಣ್ಣ, ಶಂಕರಣ್ಣ ಎಲ್ಲರೂ ಈ ಊರಿನ ಜನಕ್ಕೆ ಅಷ್ಟು ಆತ್ಮೀಯರಾಗಿ ಪರಿಚಯ ಆಗಿದ್ದಾರೆ. ಈ ಸಿನಿಮಾ ಇಷ್ಟೆಲ್ಲ ಪ್ಲಸ್ ಆಗೋದಕ್ಕೆ ಅಥವಾ ಈ ಸಿನಿಮಾ ಇಷ್ಟು ಚೆನ್ನಾಗಿ ಕಾಣೋದಕ್ಕೆ ಈ ಸೋಮು ಹಿಂದಿನ ಶಕ್ತಿಗಳು ಇವರೆಲ್ಲ. ನಿಜವಾಗ್ಲೂ ಈ ಥರದೊಂದು ಕಂಟೆಂಟ್ ಮಾಡೋದಕ್ಕೆ ನಾನು ಈ ಊರಿಗೆ ಬಂದಿದ್ದು ನಾನು ಲಕ್ಕಿ ಅಂತ ಭಾವಿಸ್ತೀನಿ. ನಾನು ಅಂದ್ಕೊಂಡಿರಲಿಲ್ಲ ಏನೋ ಒಂದು ಕಂಟೆಂಟ್ ಮಾಡಬೇಕು, ಈ ಥರದೊಂದು ಸಿನಿಮಾ, ಓಕೆ ಇದೇನೋ ಒಂದು ಚೆನ್ನಾಗಿದೆ ಕಂಟೆಂಟು, ಈ ಊರಿನ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ ಅಂತ ಅಷ್ಟೇ ಬಂದಿದ್ದು. ಬಟ್ ಭಾಳ ಖುಷಿ ಆಗ್ತಾಯಿದೆ. ಈ ಥರದೊಂದು ಮನಸ್ಸುಗಳು, ಈ ಥರದ್ದೊಂದು ಶಕ್ತಿಗಳು ಜೊತೆಗಿದ್ದಾಗ ಯಾರು ಏನು ಬೇಕಾದ್ರೂ ಮಾಡ್ಬೋದು. ಅಂದರೆ ಸಿನಿಮಾ ವಿಚಾರವಾಗಿ ಹೇಳಿದ್ದು, ಈ ಥರದ್ದು ಇನ್ನೊಂದು 10 ಸಿನಿಮಾ ಮಾಡ್ಬೋದು, ಅಷ್ಟೇ ಎನರ್ಜಿ ಬರ್ತಾಯಿದೆ. ಬರೀ ದುಡ್ಡಲ್ಲ ಅಥವಾ ಬರೀ ಇನ್ನೊಂದೇನೋ ಎಕ್ಸ್ಪೆಕ್ಟೇಷನ್ ಅಲ್ಲ, ಅದೆಲ್ಲದಕ್ಕೂ ಮೀರಿ ಒಂದು ಸ್ನೇಹಕ್ಕೆ, ಒಂದು ವಿಶ್ವಾಸಕ್ಕೆ, ಒಂದು ನಮ್ಮತನ ಅನ್ನೋದಕ್ಕೆ, ಒಂದು ಪ್ರೀತಿ, ಸಿನಿಮಾ ಪ್ರೀತಿ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಊರು, ಈ ಜನ ಅಂದರೆ ತಪ್ಪಾಗಲ್ಲ. ನಿಜವಾಗ್ಲೂ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾಗೆ ಅದೇನೋ ಒಂದು ಬೇರೆದೇ ಶಕ್ತಿ ಆ ಸಿನಿಮಾಗೆ ಆವರಿಸ್ಕೊಳ್ತಾ ಇದೆ. ಆ ಸಿನಿಮಾ ತುಂಬ ದೊಡ್ಡದಾಗಿ ಆಗುತ್ತೆ. ಆಲ್ರೆಡಿ ಆ ಸಿನಿಮಾ ಬಗ್ಗೆ ಒಂದಷ್ಟು ಇಂಡಸ್ಟ್ರಿಯ ದೊಡ್ಡ ಶಕ್ತಿಗಳು ಮಾತಾಡ್ತಾ ಇರೋದು ಕೇಳಿದ ಮೇಲೆ ಖಂಡಿತವಾಗ್ಲೂ ಅದಾಗುತ್ತೆ ಅನ್ನೋದು ಅನಿಸಿದೆ. ಅದಕ್ಕೆ ಪೂರಕವಾಗಿ ಇವತ್ತು ಈ ಒಂದು ದಿನ ನಾವು ಈ ಒಂದು ಊರಿಗೆ ಬಂದಾಗ ನಮಗೆ ಸಿಗ್ತಾ ಇರೋಂಥ ಅಭಿಪ್ರಾಯಗಳು ಮತ್ತು ಅವರ ಅನುಭವಗಳು ಅದಕ್ಕೆ ಪುಷ್ಟಿ ಕೊಡೋ ಥರ ಇದೆ. ಖಂಡಿತವಾಗ್ಲೂ ಅದಾಗಲಿ. ಮತ್ತು ಇನ್ನೊಂದಷ್ಟು ಈ ಊರಿನ ವಿಶೇಷತೆಗಳು, ಸೋಮು ಓಡಾಡದೇ ಇರೋ ಜಾಗನೇ ಇಲ್ಲ ಈ ಊರಲ್ಲಿ. ಆ ಇನ್ನೊಂದಷ್ಟು ಜಾಗಗಳನ್ನು ನೋಡ್ಕೋಣ. ಇನ್ನೊಂದು ಇಂಪಾರ್ಟೆಂಟ್ ಸೀಕ್ವೆನ್ಸ್ ನಡೆಯುವಂಥ ಒಂದು ಜಾಗಕ್ಕೆ ನಮ್ಮ ನಟಕ್ ಸರು ಮತ್ತು ರಾಜು ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ಬಿಟ್ಟು ಅಲ್ಲಿ ಮಾತಾಡೋಣ.